SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರತಿಯೊಬ್ಬನು ಹೀರೋ ಆಗ್ಬೇಕು ಅನ್ಕೋತಾನೆ, ಒಳಗಡೆ ಒಬ್ಬ ವಿಲನ್ನ ಇಟ್ಕೊಂಡು. ಈಗ ಟೆರರ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಕಡೆ ಆದಿತ್ಯವರೇ ಕಾಣಿಸ್ಕೊಳ್ತಾ ಇದ್ದೆ ಈ ಪೋಸ್ಟರಲ್ಲಾಗಿ ಇದರಲ್ಲೆಲ್ಲ. ಬಟ್ ಹೀರೋಯಿನ್ಸ್ ಯಾರು ಎಲ್ಲ ಕಾಣಿಸ್ಕೊಳ್ತಾ ಇಲ್ಲ ಸರ್. ಹೀರೋಯಿನ್ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ. ಹಾಂ ಹಾಂ ಬಟ್ ಇದ್ರ ಬದಲಾಗಿ 4-5 ಜನ ಹೀರೋಗಳಿದ್ದೀವಿ. ಹಾಂ ಹಾಂ ನಾನು ಪ್ರಮುಖ ಪಾತ್ರಧಾರಿ ಆದರೆ ಓಕೆ. ಖಳನಾಯಕರಾಗಿ ಕಿಟ್ಟಿ ಇದ್ದಾರೆ, ಶ್ರೀನಗರ ಕಿಟ್ಟಿ ಅವರು. ಶ್ರೀನಗರ್ ಕಿಟ್ಟಿ ಅವರು ಓಕೆ. ದೇವರಾಜ್ ಸರ್ ಇದ್ದಾರೆ, ಹಾಂ ಹಾಂ ಶಶಿಕುಮಾರ್ ಅವರು ಇದ್ದಾರೆ, ಹ್ಞೂ ಕುಮಾರ್ ಬಂಗಾರಪ್ಪ ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ಹ್ಞೂ ಹ್ಞೂ ಶಂಕರ್ ಅಶ್ವಥ್ ಅವರು ಇದ್ದಾರೆ, ಆಮೇಲೆ ನಮ್ಮ ಕೀರ್ತಿ ಸಾಹೇಬ್ರು ಇದ್ದಾರೆ, ಹ್ಞೂ ಶರತ್ ಲೋಹಿತಾಶ್ವ ಅವರು ಇದ್ದಾರೆ, ಆಮೇಲೆ ಶೋಭಿ ಅವರಿದ್ದಾರೆ, ಕೋಟೆ ಪ್ರಭಾಕರ್ ಇದ್ದಾರೆ. ಇಡೀ ದಂಡೆ ಇದೆ ಸಿನಿಮಾ. ಅಂದರೆ ನಿಮ್ಮ ಜೊತೆ ಯಾರೆಲ್ಲ ಕೆಲಸ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಎಲ್ಲರ ಜೊತೆನೂ 2-3 ಸಿನಿಮಾ ಮಾಡಿದ್ದೀನಿ ನಾನು. ಸೊ ಇವನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಅಫ್ಕೋರ್ಸ್ ಗ್ಲಾಮರ್ಗೆ ಅಂತ ಮೊನ್ನೆ ಒಂದು ಸಾಂಗ್ ಬಿಟ್ವಿ, ಬೊಂಬೆ ಬೊಂಬೆ ಅಂತ, ತುಂಬ ಪಾಪ್ಯುಲರ್ ಆಗಿದೆ. ಸೊ ಶಿವಾಂಗಿ ಅಂತ ಬಾಂಬೆಯಿಂದ. ಸೊ ಗ್ಲಾಮರ್ ಅಂದರೆ ಅವರೊಬ್ಬರೇ, ಮತ್ತೆಲ್ಲ ಹೀರೋಯಿನ್ ಇಲ್ಲ ಸಿನಿಮಾ. ಅದೇ ಕತೆಗೆ ತಕ್ಕಂತೆ ಮಾಡಿ. ತಿರ್ಗಾ ಇವಾಗ ಸಿನಿಮಾ ಇದೆಯಲ್ಲ, ಅವ್ರಿಗೆ ನಮ್ಮ ಒಂದು ಕನ್ನಡ ಒಂದು ಲ್ಯಾಂಗ್ವೇಜಲ್ಲಿ ಬಿಡ್ತಾ ಇದ್ದೀರಾ, ಓಕೆ. ಬಟ್ ಎಲ್ರಿಗ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಬಿಟ್ಟರೆ ನಿಮ್ಗೆ ಆ ಥರ ಕಾನ್ಸೆಪ್ಟ್ ಹೊಳೆದಿಲ್ವಾ? ಯಾಕೆ ನಾನು ಒಂದ್ಸರಿ ಈ ಟೆರರ್ನ ಟ್ರೈ ಮಾಡೋಣ, ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸಿಲ್ವಾ ಅಥವಾ ಅನ್ಸೋದಿಲ್ಲ? ನಾವು ಕನ್ನಡದಲ್ಲಿ ತುಂಬ ಖುಷಿಯಾಗಿದ್ದೀವಿ ಸರ್. ನಾವು ಬರೀ ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡೋದು. ಪ್ಯಾನ್ ಇಂಡಿಯಾ ಫಸ್ಟ್ ಆಫ್ ಆಲ್ ನಂಗೆ ಅರ್ಥನೂ ಆಗಲ್ಲ. ಅದು ಇಲ್ಲಿವರೆಗೂ ಯಾವುದೂ ನಡೆದೂ ಇಲ್ಲ. 1-2 ನಡೆದಿರ್ಬೋದು ಅಷ್ಟೇ. ಸುಮ್ಮನೆ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ. ನಿಮ್ಗೆ ಲಿಸ್ಟ್ ಕೊಡ್ತೀನಿ ಎಷ್ಟು ಫ್ಲಾಪ್ ಆಗವೆ, ಎಷ್ಟು ಜನ ಪಿಕ್ಚರ್ಗಳು ಹೋಗಿದ್ದಾರೆ ಪ್ಯಾನ್ ಇಂಡಿಯಾಗೆ. ಏನಕ್ಕೆ ಬೇಕು? ಕನ್ನಡಕ್ಕೋಸ್ಕರ ಮಾಡೋಣ ಸಿನಿಮಾನ, ಪ್ಯಾನ್ ಇಂಡಿಯಾ ಆಮೇಲೆ ಯೋಚನೆ ಮಾಡೋಣ. ಬೇರೆ ಸಿನಿಮಾಗಳು ನಮ್ಮ KGF ಮತ್ತು ಕಾಂತಾರ ಎಲ್ಲ ಪ್ಯಾನ್ ಇಂಡಿಯಾ ಆಮೇಲೆ ಆಯಿತು. ಅವ್ರೇನು ಫಸ್ಟ್ ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕೆ ಹೋಗ್ಲಿಲ್ವಲ್ಲ. ಹೌದು, ಫಸ್ಟ್ ಅದನ್ನು ಮಾಡೋಣ ನಾವಿಲ್ಲಿ. ನಮ್ಮ ಕನ್ನಡಿಗರಿಗೋಸ್ಕರ ಫಸ್ಟ್ ಸಿನಿಮಾ ಮಾಡೋಣ, ಕನ್ನಡಕ್ಕೆ ಫಸ್ಟ್ ಸಿನಿಮಾ ಮಾಡೋಣ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನನಗೆ ಅರ್ಥನೂ ಆಗಲ್ಲ. ಐ ಡೋಂಟ್ ವಾಂಟ್ ಟು ಗೋ ದೇರ್ ಆಲ್ಸೋ. ಮೇಕರ್ಸಿಗೆ ಬಿಟ್ಟಿರೋದು ಅದು, ಪ್ರೊಡ್ಯೂಸರ್ಸಿಗೆ ಬಿಟ್ಟಿರೋದು ಅದು. ಬಟ್ ಫಸ್ಟ್ ನಾವು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡೋಣ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಂಡು. ಅಂದರೆ ಇವಾಗ ನಿಮ್ಗೆ ಯಾರು ಬಂದೆ ಸರ್ ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರದ್ದು ಮಾಡೋಣ ಅಂತ ಆ ಥರ ಕಾನ್ಸೆಪ್ಟ್ ನಿಮ್ಮ ಹತ್ರ ತೊಗೊಂಡು ಬಂದಿಲ್ವಾ? ಯಾರು ಸರ್, ನನಗೆ ಕನ್ನಡಿಗರು ತುಂಬ ಚೆನ್ನಾಗಿಟ್ಟಿದ್ದಾರೆ ಸರ್. ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ಸರ್ ಕರ್ನಾಟಕದಲ್ಲಿ. ನಾನು ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಸರ್. ದರ್ಶನ್ ಸರ್ ಕೂಡ ಇದೇ ಥರ ಹೇಳ್ತಾರೆ, ಇದೇ ಕನ್ನಡ ಸಿನಿಮಾ. ನಾವು ಮೈಸೂರವ್ರು ಸರ್, ನಮ್ಮ ಥಿಂಕಿಂಗೇ ಅಷ್ಟು. ಯಾಕಂದರೆ ವಿ ಆರ್ ವೆರಿ ಏನಂತಾರೆ ಕಂಟೆಂಟ್ ಪೀಪಲ್. ನಾವು ಮೈಸೂರವರೇ ಹಂಗೆ. ನಾವು ಕರ್ನಾಟಕದಲ್ಲಿ ನಮಗೆ ಫಸ್ಟ್ ಕ್ಲಾಸಾಗಿ ಊಟ ಸಿಗ್ತಾ ಇದೆ ಸರ್. ನಮ್ಮನ್ನ ರಾಜನ್ ಥರ ನೋಡ್ಕೋತಾರೆ ಸರ್. ಬಿಟ್ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಯಾಕೆ ಸರ್ ಹೋಗೋಣ ನಾವು? ಅಂದರೆ ಅದೊಂದು ಇರುತ್ತಲ್ಲ ಸರ್. ಓಕೆ, ಬೇಡ ಸರ್. ಎಲ್ಲ ಕಡೆ ನನ್ನ ಒಂದು ಗುರುತಿಸಲಿ. ಕರ್ನಾಟಕದಲ್ಲಿ ಗುರುತು ಸಿಕ್ಕ ಸಾಕು ಸರ್, ಇಡೀ ಇಂಡಿಯಾಲೇ ಗುರುತು ಸಿಕ್ದಂಗೆ ಅದು. ಹೌದು, ಅದು ಹೌದು, ನಿಜಾನೇ. ಸೊ ಇನ್ನೊಂದು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಗುರುತಿಸ್ಕೋಬೇಕು ಅಂತಿಲ್ಲ. ನಮ್ಗೆ ಆಲ್ರೆಡಿ ನಮ್ಮ ಕನ್ನಡಿಗರು ನಮ್ಗೆ ಕೊಟ್ಟಾಗಿದೆ. ನಮ್ಗೆ ಆ ರೆಕಗ್ನಿಷನ್ನು, ಆ ಪ್ರೀತಿ ಎಲ್ಲ ಕೊಟ್ಟಾಗಿದೆ. ನಾವಿಲ್ಲೇ ಸಾಕು, ನಾವಿಲ್ಲೇ ಖುಷಿಯಾಗಿದ್ದೀವಿ. ಓಕೆ ಸರ್. ಅಂದರೆ ಈಗ ಲವ್ ಇಂದ ಜರ್ನಿ ಸ್ಟಾರ್ಟ್ ಮಾಡಿದಿರಿ, ಬರ್ತಾ ಬರ್ತಾ ಮಾಸ್ ಆಗಿ ಕನ್ವರ್ಟ್ ಆಗ್ತಾರೆ, ಇವಾಗ ಟೆರರ್ ತನಕ ಬಂದು ನಿಂತಿದ್ದೀರಾ. ಬಟ್ ಈ ಜರ್ನಿ ಹೇಗಿದೆ ಸರ್? ಅಂದ್ರೆ ಸ್ಮೂತಾಗಿ ನಡೀತಾ ಏನೋ ಅಂತ? ಯಾಕಂದರೆ ತಂದೆಯವರೇ ದೊಡ್ಡ ಡೈರೆಕ್ಟ್ರು, ಅಂದರೆ ಅನ್ಸುತ್ತೆ ದೊಡ್ಡ ಡೈರೆಕ್ಟ್ರಪ್ಪ ಬಿಡಿ, ಇವ್ರಿಗೇನು ಈಸಿಯಾಗಿ ಚಾನ್ಸ್ ಸಿಗುತ್ತೆ, ಏನು ಬೇಕಾದರೂ ಇವ್ರು ಮಾಡ್ಕೋಬೋದು, ಈ ಥರದ್ದೆಲ್ಲ ಒಂದು ಇರುತ್ತೆ ಸರ್. ನಿಮ್ಮ ಜರ್ನಿ ಹೇಗಿದೆ? ಹಾಗೆ ಸ್ಮೂತ್ ಆಗಿತ್ತಾ? ನಾವು ಹೇಳೋ ರೀತಿ ಸ್ಮೂತ್ ಆಗಿತ್ತಾ? ಯಾವುದೇ ಆ್ಯಕ್ಟ್ರ್ ಜರ್ನಿ ಆಗಲಿ ಸ್ಮೂತ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ, ಇರಲೇಬೇಕು. ಯಾರಿಗೂ ಸ್ಮೂತ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಸೊ ನನಗೂ ಅದೇ ಥರ ಏರುಪೇರುಗಳಿದ್ವು. ಬಟ್ ಇನ್ನೂ ಇವತ್ತಿಗೂ ಜನರ ಒಂದು ಆಶೀರ್ವಾದದಿಂದ, ಅವ್ರ ಅಭಿಮಾನದಿಂದ, ಅವ್ರ ಪ್ರೀತಿಯಿಂದ ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಅವ್ರು ಎಷ್ಟು ವರ್ಷ ನನ್ನ ಕೈಲಿ ಸಿನಿಮಾ ಮಾಡಿಸ್ತಾರೋ ನಾನು ಅಷ್ಟು ವರ್ಷ ಸಿನಿಮಾ ಮಾಡ್ತೀನಿ. ಅಂದರೆ ಇದೆ ಸ್ಮೂತಾಗಂತೂ ಇರಲಿಲ್ಲ. ಅಂದರೆ ಸ್ಮೂತಾಗಿ ಯಾರಿಗೂ ಇರಲ್ಲ ಸರ್, ಏರುಪೇರುಗಳು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಸಕ್ಸಸ್ ನೋಡೋದು ಫೇಲ್ಯೂರು ನೋಡಬೇಕು. ಹೌದು, ಬರೀ ಲೈಫ್ ಪೂರ್ತಿ ಸಕ್ಸಸ್ಸೇ ನೋಡ್ತೀನಿ ನಾನು ಒಬ್ಬ ಆರ್ಟಿಸ್ಟ್ ತೋರಿಸಿ ನನಗೆ. ಅಲ್ಲ, ಸೋತ್ ಗೆಲ್ಲೋದ್ರಲ್ಲೇ ಮಜಾ ಇರೋದು. ಬರೀ ಗೆಲ್ತಾ ಇದ್ರೆ ಸೋತ್ ಗೆಲ್ತೀವೋ ಗೆದ್ದು ಸೋಲ್ತೀವೋ ನಮ್ಮ ಕೈಲಿಲ್ಲ ಅದು. ನಾವು ಬರೀ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಮ್ಮನ್ನ ಗೆಲ್ಸೋದು ಬಿಡಿಸೋದು ಇರೋದು ಜನ, ಅಭಿಮಾನಿಗಳು. ಅವ್ರಿಗೆ ಇಷ್ಟ ಆದರೆ ಸೂಪರ್ ಹಿಟ್ಟು, ಇಷ್ಟ ಆಗಲಿಲ್ಲ ಫ್ಲಾಪ್, ಅಷ್ಟೇ. ಸಿಂಪಲ್ ಆಸ್ ದಟ್. ಅಂದರೆ ಅವ್ರ ಥಿಂಕಿಂಗ್ ಹೇಗಿರುತ್ತೆ ಅಂದರೆ, ತಂದೆ ದೊಡ್ಡ ಡೈರೆಕ್ಟರ್ ಅಲ್ಲಪ್ಪ, ಇವ್ರಿಗೆ ಬೇಕಾದ ಸಿನಿಮಾ ಮಾಡಿಕೊಡ್ತಾರೆ, ಮಾಡಬಹುದು, ಆ ಥರದ್ದು ಇವ್ರಿಗೆ ಕೆಪಾಸಿಟಿ ಇದೆ ಇನ್ನೊಂದು. ನಮ್ಮ ತಂದೆ ದೊಡ್ಡ ಡೈರೆಕ್ಟರ್ ಅಂದ ತಕ್ಷಣ ನನಗೆ ಪ್ರತಿ ಸಿನಿಮಾನು ಅವರೇ ಮಾಡಬೇಕು ಅಂತೇನಿಲ್ವಲ್ಲ. ಹೌದು. ನಾನು ಎಷ್ಟು ಇವತ್ತು ನಾನು ಕರ್ನಾಟಕದಲ್ಲಿ ಬಹಳ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಕೆಲವ್ರದ್ದು ಸಿನಿಮಾಗಳು ಹಿಟ್ ಆಗಿದೆ, ಕೆಲವ್ರ ಸಿನಿಮಾಗಳು ಫ್ಲಾಪು ಆಗಿದೆ.
ಹಂಗನ್ಬಿಟ್ಟು ನಾನು ಪ್ರತಿ ಎಲ್ಲ ಬ್ಲೇಮ್ ನಾನೇ, ಸಕ್ಸಸ್ಸು ನಾನೇ ಕಂಪ್ಲೀಟಾಗಿ ನಂದೇ ಅಂತ ಹೇಳೋಕ್ಕಾಗಲ್ಲ, ಫೇಲ್ಯೂರು ನಂದೇ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಟೀಮ್ ವರ್ಕ್. ಹೌದು. ಪ್ರತಿಯೊಬ್ಬರು ಹೆಂಗೆ ಸಿನಿಮಾಗೊಬ್ಬರು ಕೆಲಸ ಮಾಡ್ತಾರೋ ಆ ಥರ ನಾನು ಒಬ್ಬ ಕೆಲಸ ಮಾಡೋನಷ್ಟೇ ಸಿನಿಮಾಲಿ. ಹೀರೋ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದಾರೆ ಅಷ್ಟೇ, ಬಟ್ ನಾನು ಒಬ್ಬ ಕೆಲಸಗಾರನೇ ಸಿನಿಮಾನಲ್ಲಿ. ಸೊ ಸಕ್ಸಸ್ ಆಗಿದ ತಕ್ಷಣ ಇಟ್ಸ್ ಅ ಟೀಮ್ ವರ್ಕ್ ಅನ್ನೋದು, ಫೇಲ್ಯೂರ್ ಆಗಿದ ತಕ್ಷಣ ಹೀರೋ ಅಂತ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅದು. ಅದು ಹೌದು. ಅಂದರೆ ನೀವು ನಿಮ್ಮ ತಂದೆ ಜೊತೆ ಹಿಂಗೆ ಕೂತು ಮಾತಾಡುವಾಗ ಈ ಥರದ್ದು ನಾವು ಸಿನಿಮಾ ಮಾಡಬೇಕು, ಹೀಗೆ ಮಾಡಬೇಕು ಅಂದರೆ ಎಲ್ಲರೂ ಈಗ ನೆಕ್ಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ, ನಾವು ಒಂದು ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡಬೇಕು, ಈ ಥರ ಸಿನಿಮಾ ಮಾಡಬೇಕು, ಅದು ನಿಮ್ಮ ಡೈರೆಕ್ಷನ್ನಲ್ಲೇ ಮಾಡಬೇಕು, ಈ ಥರದ್ದು ಏನಾದರೂ ಮಾತುಕತೆ ಆಗ್ತದೆ? ಅವ್ರದ್ದು ಒಂಥರ, ಅವ್ರು ಹೆಂಗಂದ್ರೆ ಇದು ಲೆಜೆಂಡ್, ಅವ್ರ ಹತ್ರ ನಾವೇನು ಮಾತಾಡೋಕ್ಕಾಗಲ್ಲ. ಏಕೆಂದರೆ ಅವ್ರದ್ದೇ ಅದೊಂದು ಏನು ಹೇಳ್ತೀರಾ, ಒಂದು ಥಾಟ್ ಪ್ರೊಸೆಸ್ ಇರುತ್ತೆ, ಒಂದು ವಿಷನ್ ಇರುತ್ತೆ. ಆ ವಿಷನ್ಗೆ ಅವ್ರಿಗೆ ಯಾವ ಥರ ಬೇಕು, ಯಾರು ಆರ್ಟಿಸ್ಟ್ಗಳು ಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಆಮೇಲೆ ಕೆಲವು ಸರಿ ನಾನು ಹೇಳಿದಾಗ ಅಫ್ಕೋರ್ಸ್ ಅವರು ಅದನ್ನು ಅಡ್ವೈಸ್ ತೊಗೋತಾರೆ, ಕೆಲವು ಸರಿ ತೊಗೊಳಲ್ಲ. ಏಕೆಂದರೆ ಒಳಗಡೆ ಅವ್ರು ಆಲ್ರೆಡಿ ಗೊತ್ತು. ಈಗ ನಮ್ಮ ರಾಜವೀರ ಮದಕರಿ ನಾಯಕ ಮಾಡ್ಬೇಕಾದ್ರೆ ಹೌದು, ಅಫ್ಕೋರ್ಸ್ ಅದು ಇನ್ನೂ ನಿಂತಿದೆ, ಇವಾಗ ಸಿನಿಮಾ ಒಂದು ಶೆಡ್ಯೂಲ್ ಆಗಿದೆ. ಅದೇ ದರ್ಶನೇ ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ದರ್ಶನೇ ಬೇಕು ಅಂತ ಅವ್ರು ಒಂದ್ಸರಿ ಫಿಕ್ಸ್ ಆದ್ಮೇಲೆ ನೀವು ಬೇರೆ ಯಾರು ಕೊಟ್ಟರು ಅವ್ರು ಮಾಡೋದಿಲ್ಲ ಅದನ್ನ. ಹೌದು. ಅಂದ್ರೆ ವೀರಕಂಬಳಗೆ ಆ ಪಾತ್ರಕ್ಕೆ ನಾನು ಯಾವ ಪಾತ್ರ ಮಾಡಿದ್ನೋ ಅದನ್ನ ನಾನೇ ಬೇಕು ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಆ ಪಾತ್ರಕ್ಕೆ ನಾನೇ ಮಾಡಿದೆ. ನಾನು ಹೇಳಿದೆ ಇಲ್ಲ ಬೇರೆಯವ್ರನ್ನ ಯಾರು ಹಾಕೊಂಡು ಮಾಡಿ ಇಂದ, ಇಲ್ಲ ಆ ಪಾತ್ರ ನೀನೇ ಮಾಡಬೇಕು. ಸೊ ಹಿ ಹ್ಯಾಸ್ ಅ ವಿಷನ್. ಸೊ ಆ ಥರ ಏನಾಗುತ್ತೆ ಅಂದರೆ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಇಲ್ಲ ಹಿಂಗೆ ಚೇಂಜ್ ಮಾಡಿ ಹಂಗೆ ಚೇಂಜ್ ಮಾಡಿ ಹೇಳಿದ್ರೆ ಅವ್ರು ಕೇಳೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಅಂದರೆ ಅವರೇ ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿದ್ದಾರೆ, ಅಂದರೆ ದುರ್ಯೋಧನ ಪಾತ್ರ ಅಂದಾಗ ದರ್ಶನ್ ಅವ್ರು ನಂಗೆ ನೆನಪಾಗ್ತಾರೆ, ಆ ಪರ್ಸ್ನಾಲಿಟಿ ಅದೆಲ್ಲ ಕಾಣಿಸುತ್ತೆ. ಬಟ್ ಅಂದರೆ ಈಗ ಮಗ ಆಗಿರ್ಬೋದು, ಬಟ್ ಅವ್ರ ಹೆಸರು ತೊಗೊಂಡಿದ್ದಾರೆ, ಹೌದು. ಬಟ್ ನೀವು ಮಗ ಅಂತ ನೀವು ಇದು ಆದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ಸಿನಿಮಾದಲ್ಲಿ ಅವರು ಈಸ್ ಅನ್ಬಯಸ್ಡ್. ಅಂದರೆ ನನ್ನ ಮಗನೇ ಈಗ ಮಾಡಬೇಕು, ನೋ ಚಾನ್ಸ್. ಅವ್ರಿಗೆ ಗೊತ್ತು ಯಾರು ಮಾಡಿದ್ರೆ ಕರೆಕ್ಟು ಅನ್ನೋದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅಂದರೆ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್. ಈಗ ಅದೇ ವೀರ ಮದಕರಿ ನಾಯಕ ಅಂದ್ರೆ ನಿಂತೋಯ್ತು ಅಂತ ಸ್ವಲ್ಪ ಅಂತ ಹೇಳಿದ್ರು, ಬಟ್ ಅದು ಅಲ್ಲಿಗೆ ಹೋಯ್ತು ಅಂತ ನಾವು ಹೇಳಲಿಲ್ಲ, ನಿಲ್ಸಿದೀವಿ. ಕಾಯು ಟಿಲ್ ಎವ್ರಿಥಿಂಗ್ ಗೆಟ್ಸ್ ಸಾರ್ಟೆಡ್. ಓಕೆ. ಅಂದರೆ ಬರಬಹುದು ಆಗಿದೆ ಸಿನಿಮಾ. ಅಂದರೆ ಅಭಿಮಾನಿಗಳು ಕಾಯಬಹುದು, ಬರಬಹುದು ಮುಂದಿನ ದಿನಗಳಲ್ಲಿ. ಈಗ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಕೈಲಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ನೀವು ಕೂಡ ಅದರಲ್ಲಿ ಏನೋ ಒಂದು ಪಾತ್ರ ನಾನೇನು ಹೇಳೋ ಹಾಗಿಲ್ಲ. ಏನು ಬಿಟ್ಕೊಡಲ್ಲ ಹಾಗಾದ್ರೆ? ಏನು ಬಿಟ್ಕೊಡಲ್ಲ ಅಲ್ಲ, ಏನು ಹೇಳೋ ಹಾಗಿಲ್ಲ. ಓಕೆ. ಕಾಲ ಬಂದಾಗ ಮಾತಾಡ. ಅಂದರೆ ಬರುತ್ತೆ ಒಂದು ಸೂಚನೆ ಅಂದ್ರೆ ಕೊಟ್ಟಿದ್ದೀರಿ ಬಿಟ್ಟು ಹೇಳ್ಬೋದು, ನೋಡೋಣ. ಓಕೆ. ಈಗ ಟೆರರ್ ಆಯ್ತು ಸರ್, ಈಗ ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡಿದ್ದೀರಾ, ಬರ್ತಾ ಇದೆ ಸಿನಿಮಾ. ಬಟ್ ಇನ್ನೂ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆದಿಯವರು ಅಂತ? ಸರ್ ನನಗೆ ನಿರ್ದೇಶನ ಮಾಡಬೇಕು ಅಂತ ಭಾಳ ಆಸೆ. ಬಹುಶಃ ಈ ವರ್ಷದಲ್ಲೇ ಅನೌನ್ಸ್ ಮಾಡ್ತೀನಿ. ಒಂದು ಸ್ಕ್ರಿಪ್ಟ್ ರೆಡಿಯಾಗಿದೆ, ಆ ಸ್ಕ್ರಿಪ್ಟನ್ನು ಆದಷ್ಟು ಬೇಗ ನಾನು ಮಾಡಬೇಕು ಅಂತ ಭಾಳ ಆಸೆ. ಅದನ್ನು ಇಷ್ಟರಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀನಿ, ಭಾಳ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡ್ತೀನಿ. ಇದನ್ನು ನಾನು ಪ್ಯಾನ್ ಇಂಡಿಯಾ ಮಾಡ್ತೀನಿ. ಇದು ಯಾಕೆ ಸರ್? ನಿಮ್ಮ ಏನಕ್ಕೆ ಅಂತ ನಾನು ಹೇಳಿದ್ಮೇಲೆ, ನಾನು ಸಿನಿಮಾ ಲಾಂಚ್ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಇಲ್ಲ ಸರ್ ಇದು ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಂತ. ಆದ ನಿರ್ದೇಶಕ ನಾನು ನನ್ನ ಸಿನಿಮಾನ ಇಡೀ ಭಾರತ ನೋಡಬೇಕು ಅನ್ನೋದು ಆಸೆ. ಬಟ್ ಮಾಡೋದು ಕನ್ನಡದಲ್ಲೇ. ನಾನು ಸಿನಿಮಾನ ನಾನು ನಿರ್ದೇಶನ ಮಾಡೋದು ಕನ್ನಡದಲ್ಲಿ ಮಾತ್ರ, ಬಟ್ ನಾನು ರಿಲೀಸ್ ಎಂಟೈರ್ ಇಂಡಿಯಾ ಮಾಡ್ತೀನಿ. ಅದೇ ನೀವು ಹೇಳಿದ್ರಿ ಈಗ ಮಲ್ಟಿ ಸ್ಟಾರ್ ಅವ್ರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡೋದು. ಮಲ್ಟಿ ಸ್ಟಾರರೋ ಏನೋ ನಾನು ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋದು. ಅಲ್ಲಿವರೆಗೂ ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ. ಇಟ್ ಇಸ್ ಅ ವೆರಿ ವೆರಿ ಬಿಗ್ ಫಿಲ್ಮ್, ಅಷ್ಟೇ ಹೇಳಬಲ್ಲೆ. ಬಟ್ ಮಾಡೋದಂತೂ ನಾನು ಕನ್ನಡದಲ್ಲೇ ಸಿನಿಮಾ ಮಾಡಿ ಎಂಟೈರ್ ಕಂಟ್ರಿ, ನಮ್ಮ ಭಾರತ ಸಿನಿಮಾನ ಕನ್ನಡದಲ್ಲೇ ನೋಡಬೇಕು. ಹೌದು. ಬಹುಶಃ ಅದರಲ್ಲಿ ನಾನು ಸಬ್ ಟೈಟಲ್ಸ್ ಚೇಂಜ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ಬಟ್ ಭಾಷೆ ಮಾತ್ರ ಕನ್ನಡದಲ್ಲೇ ಇರುತ್ತೆ. ಇದನ್ನ ನಾನು ಪ್ಯಾನ್ ಇಂಡಿಯಾ ಅಂತ ನನ್ನ ಒಂದು, ಯಾಕೆಂದರೆ ಯೂಶ್ವಲ್ ಆಗಿ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ನಮ್ಮ ಕನ್ನಡ ಸಿನಿಮಾನ ತಮಿಳು, ಹಿಂದಿ ಡಬ್ಬಿಂಗು, ತೆಲುಗು ಡಬ್ಬಿಂಗ್, ಮಲಯಾಳಂ ಡಬ್ಬಿಂಗ್ ಮಾಡ್ತಾರೆ. ನಾನು ಮಾಡೋದಿಲ್ಲ, ನಾನು ಕನ್ನಡದಲ್ಲೇ ಮಾಡೋದು. ಅಂದರೆ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.